ಒಂದೇ ಹೇಳೋದಕ್ಕೆ ಇಷ್ಟಪಡೋದು, ಮನಸ್ಸಲ್ಲಿ ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳಿ, ಒಬ್ರಿಗೆ ಒಳ್ಳೇದನ್ನು ಮಾಡಿ. ದೇವ್ರನ್ನ ನಂಬ್ತೀರಾ ಅಂದರೆ ನಂಬಿ ದೇವ್ರ ಕಡೆಗೆ ಏನಾದರೂ ಮಾಡಿ. ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಅದನ್ನು ಬಿಟ್ಟು ಬೇರೆ ಏನಕ್ಕೆ ಬೇರೆಯವ್ರ ಬಗ್ಗೆ ಪಾಯಿಂಟ್ ಔಟ್ ಮಾಡಿ ಹೇಳ್ತೀರಾ ಅಥವಾ ಬೇರೆಯವ್ರಿಗೆ ಬ್ಯಾಡ್ ಕಾಮೆಂಟ್ಸ್ ಮಾಡ್ತೀರಾ? ಮೇ ಬಿ ನಿಮ್ಗದು ನೆಗೆಟಿವ್ ಅನ್ನಿಸ್ತೇ ಇರ್ಬೋದು, ಬಟ್ ಕೇಳಿಸ್ಕೊಳ್ಳೋರ್ಗೆ ಅದು ಎಲ್ಲೋ ಒಂದು ಕಡೆ ಅಂದರೆ ಇವಾಗ ಒಬ್ಬರು ಏನು ಸೀರೆ ಸರಿಗೆ ಉಟ್ಕೊಂಡಿಲ್ಲ ಅಂತಂದರೆ ಸರಿ ಮಾಡ್ಕೊಬಿಡ್ಬೋದು, ಏನೋ ಬೊಟ್ಟು ಸರಿಗೆ ಇಟ್ಕೊಂಡಿಲ್ಲ ಅಂತಂದರೆ ಸರಿ ಮಾಡ್ಕೊಬಿಡ್ಬೋದು. ಒಬ್ಬರು ದೇಹದ ಆಕಾರ ಆಗಿದೆ ಅಂತಂದ ತಕ್ಷಣ ಅದನ್ನು 2 ನಿಮಿಷದಲ್ಲಿ ಸರಿ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಅವ್ರು ಪ್ರತಿದಿನ ಅವ್ರು ಕನ್ನಡಿಲಿ ಅವ್ರು ನೋಡ್ಕೋತಾರೆ. ಅವ್ರಿಗೆ ಗೊತ್ತು ನಾನು ಕಪ್ಪಗಿದ್ದೀನಿ, ನಾನು ದಪ್ಪಗಿದ್ದೀನಿ, ನನ್ನ ತಲೆಯಲ್ಲಿ ಕೂದಲಿಲ್ಲ, ಎವ್ರಿಥಿಂಗ್ ಅವ್ರಿಗೆ ಗೊತ್ತಿರೋದೇ ವಿಷಯ. ಅವ್ರಿಗೇನಕ್ಕೆ ಪದೇ ಪದೇ ನೀವು ಮತ್ತೆ ಅದನ್ನು ನೆನಪಿಸ್ಬೇಕು? ಇವಾಗ ನಿಮಗೆ ಆ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ ಆಗಿದೆ ಅಂತಂದರೆ ನಿಮಗೆ ಪದೇ ಪದೇ ದಿನ ಬಂದುಬಿಟ್ಟು ನಿಮ್ಮ ಲೈಫಲ್ಲಿ ಹಿಂಗಾಗಿದೆ, ನಿಮ್ಮ ಲೈಫಲ್ಲಿ ಹಿಂಗಾಗಿದೆ ಅಂತ ಯಾರಾದರೂ ನೆನಪಿಸಿದ್ರೆ ನಿಮ್ಗೆ ಹಿಂಗೆ ಅನಿಸುತ್ತೆ. ಸೊ ಅವ್ರಿಗೂ ಗೊತ್ತಿರುತ್ತದು, ನೀವು ಹೇಳೋ ಅಗತ್ಯ ಇಲ್ಲ. ನೀವು ಅದ್ರ ಬದಲಿಗೆ ಅವರಿಗೆ ಖುಷಿ ಆಗೋ ಥರ ಏನೋ ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಂಡು ಮಾತಾಡಿ. ಊಟ ಮಾಡಿದ್ರಾ, ಇವತ್ತು ಅಡುಗೆಗೆ ಏನಿತ್ತು, ಈ ಥರದ್ದೇನಾದರೂ ಮಾತಾಡಿ. ನೀವೇನಕ್ಕೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ಯಾ, ಯಾಕಮ್ಮ ಸೊರ್ಗೋಗ್ಬಿಟ್ಟಿದ್ಯಾ, ಗಂಡ ಚೆನ್ನಾಗಿ, ಏನಕ್ಕೆ ಇದೇ ಥರ ನೀವು ಮಾತಾಡ್ಬೇಕು ಸಿಕ್ಕಿದ ತಕ್ಷಣ? ಇವಾಗ ಫ್ಯಾಮ್ಲಿಗಳಲ್ಲೇ ಆಗಿರಲಿ ಅಥವಾ ಎಲ್ಲಾದರೂ ಸಿಕ್ಕಾಗ ಫಸ್ಟು ನೋಡಿದ ತಕ್ಷಣ ಚೆನ್ನಾಗಿ ಉತ್ಕೊಂಡ್ಬಿಟ್ಟಿದ್ಯಾ ಅನ್ನೋ ಥರದ್ದು, ಅಥವಾ ಯಾಕಮ್ಮ ಸೊರ್ಗೋಗಿದೆಯಾ, ಯಾಕಮ್ಮ ಕಲರ್ ಇಳಿದ್ಬಿಟ್ಟಿದೆ, ಯಾಕಮ್ಮ ಈ ಥರ ಆಗ್ಬಿಟ್ಟಿದ್ಯಾ, ಗಂಡ ಚೆನ್ನಾಗಿ ನೋಡ್ಕೋತಿಲ್ವ, ಏನಕ್ಕೆ ಬರೀ ನೆಗೆಟಿವ್ ಇದರಲ್ಲೇ ಮಾತಾಡ್ತೀರಾ? ಅಂದರೆ ಅದನ್ನು ನಿಮಗೆ ನಿಜವಾಗ್ಲೂ ಕನ್ಸರ್ನ್ ಇದ್ದು ಅದನ್ನು ನೀವು ಕನ್ವೆ ಮಾಡಬೇಕು ಅಂತಂದರೆ ಅದಕ್ಕೂ ಒಂದು ರೀತಿ ಇರುತ್ತೆ. ಆ ರೀತಿಯಲ್ಲಿ ಹೇಳಿ. ನೀವೇನಕ್ಕೆ ಒಬ್ರಿಗೆ ಚುಚ್ಚೋ ಥರ ಮಾತಾಡ್ತೀರಾ? ಇದು ಒಂದಾದರೆ, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಾಡಿ ಶೇಮ್ ಮಾಡುವಂಥದ್ದು. ಅವ್ರಿಗಂತೂ ಐ ಥಿಂಕ್ ನಾನು ಹೇಳಿ 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 ಸಾಕಾಗಿದೆ. ನಾನಿವಾಗ ಹೇಳಿದ್ರು ಪ್ರಾಬ್ಲಮ್ಮು, ಹೇಳದೇ ಇದ್ರೂ ಪ್ರಾಬ್ಲಮ್ ಅಂತ ಹೇಳದ್ನಲ್ಲ, ಆ ಥರ. ಎಂಡ್ ಆಫ್ ದ ಡೇ ಅಂಥವ್ರನ್ನ ನಾನು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತೀನಿ. ಹಾಗಂತ ನನಗದು ಎಫೆಕ್ಟ್ ಆಗಲ್ವಾ? ತುಂಬ ಎಫೆಕ್ಟ್ ಆಗುತ್ತೆ. ಕೆಲವೊಂದು ಸತಿ ನಾನು ಕಾಮೆಂಟ್ಗಳನ್ನ ನೋಡಿದ ತಕ್ಷಣ ಇಡೀ ದಿನ ಹಾಳಾಗುತ್ತೆ. ಸುಮ್ಮನೆ ಕೂತಿದ್ದಾಗ ತಲೆಗೆ ಈ ಥರದ್ದೆಲ್ಲ ಥಾಟ್ಸ್ ಬರುತ್ತೆ. ಏನಕ್ಕೆ ಹಿಂಗೆ ಕಮೆಂಟ್ ಮಾಡ್ತಿದ್ದಾರೆ ನನಗೆ? ನಿಜ ಹೇಳಬೇಕು ಅಂತಂದರೆ ಕುತ್ಕೊಂಡು ಕಮೆಂಟ್ ಮಾಡ್ತಿರೋರಿಗೆ ಒಂದು ಅಸ್ತಿತ್ವನೇ ಇರಲ್ಲ. ಅವ್ರದ್ದೊಂದು ಪ್ರೊಫೈಲಲ್ಲಿ ಒಂದು DP ಇರಲ್ಲ, ಅವ್ರದ್ದೊಂದು ಪೋಸ್ಟ್ ಇರಲ್ಲ, ಅವ್ರ ತಲೆಯಲ್ಲೇ ಕೂದಲಿರುತ್ತೋ ಇಲ್ವೋ, ಅವ್ರು ಹೆಂಗಿದಾರೋ ಏನೋ ಅವ್ರಿಗೆ ಗೊತ್ತಿಲ್ಲ. ಅವ್ರು ಕನ್ನಡಿಲಿ ಅವರು ಏನು ಅವ್ರು ಹೆಂಗಿದಾರೋ ಅವ್ರು ನೋಡ್ಕೊಂಡಿರಲ್ಲ. ಬೇರೆಯವ್ರಿಗೆ ಮಾತ್ರ ಸಕ್ಕದಾಗಿ ಕಮೆಂಟ್ಗಳು ಮಾಡ್ತಾರೆ. ನಾನು ಹೇಳ್ತಿದ್ದೀನಿ, ದಯವಿಟ್ಟು ನೀವು ನೋಡ್ಕೊಳ್ಳಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಬೇರೆಯವ್ರಿಗೆ ನೆಗೆಟಿವಿಟಿ ಇದು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಪಾಸಿಟಿವಿಟಿ ಸ್ಪ್ರೆಡ್ ಮಾಡಿ, ಸ್ಮೈಲ್ಸನ್ನು ಸ್ಪ್ರೆಡ್ ಮಾಡಿ. ಆಲ್ರೆಡಿ ಪ್ರಪಂಚದಲ್ಲಿ ಬೇಕಾದಷ್ಟು ಕೆಟ್ಟ ಘಟನೆಗಳು ಅದು ಇದು ತುಂಬ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ನಾವು ಒಬ್ರಿಗೆ ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ, ಸಹಾಯ ಮಾಡೋಕ್ಕಾಗತ್ತಾ, ಅದನ್ನು ಮಾಡಿ. ಅದು ಬಿಟ್ಬಿಟ್ಟು ಈ ಥರ ಒಬ್ರಿಗೆ ಮನ್ಸಿಗೆ ನೋವು ಮಾಡೋ ಅಂಥದ್ದು ಮಾಡಿದ್ರೆ ಐ ಥಿಂಕ್ ಅದೇ ದೊಡ್ಡ ಪಾಪ ಇವಾಗಿನ ಕಾಲಕ್ಕೆ. ಆವಾಗಿನ ಕಾಲದಲ್ಲಿ ಒಬ್ರನ್ನ ಕೊಂದರೆ ಪಾಪ, ಒಬ್ರನ್ನ ಇದು ಮಾಡಿದ್ರೆ ಪಾಪ. ಒಬ್ಬರ ಮನ್ಸಿಗೆ ನೋವು ಮಾಡಿದ್ರೆ ಅದರಷ್ಟು ದೊಡ್ಡ ಪಾಪ ಯಾವುದೂ ಇಲ್ಲ ಇವಾಗಿನ ಕಾಲದಲ್ಲಿ. ಒಬ್ಬರು ಮನ್ಸಿಗೆ ಮಾತ್ರ ನೋವು ಮಾಡಬೇಡಿ, ಅಷ್ಟೇ ಕೇಳ್ಕೊತೀನಿ. ಬಾಡಿ ಶೇಮಿಂಗನ್ನು ಅನುಭವಿಸೋರಿಗೆ ನಾನು ಒಂದೇ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯು ಆರ್ ನಾಟ್ ವಾಟ್ ಪೀಪಲ್ ಟೆಲ್ ಯು. ನೀವು ಜನ ನಿಮ್ಗೆ ಏನು ಹೇಳ್ತಾರೆ ನೀವು ಅದಲ್ಲ. ಅದನ್ನು ಮೀರಿ ನಿಮ್ಮ ಜೀವನ ಇದೆ, ಅದನ್ನು ಮೀರಿ ನಿಮಗೇನು ಒಂದು ಶಕ್ತಿ ಇದೆ, ನಿಮ್ಮ ಟ್ಯಾಲೆಂಟ್ ಇದೆ, ಅದು ನಿಜವಾಗ್ಲೂ ನೀವು. ಸೊ ದಯವಿಟ್ಟು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ನೀವು ಹೇಗಿದ್ದೀರಾ ಹಾಗೆ ಸುಂದರವಾಗಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ. ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ನ ಯಾರೋ ಏನೋ ಬೀದಿಲಿ ಹೋಗೋ ದಾಸಯ್ಯ ಏನೋ ಹೇಳ್ದ ಅಂತ ನಿಮ್ಮ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಲೋ ಮಾಡ್ಕೋಬೇಡಿ. ನೀವು ಖುಷಿಯಾಗಿದ್ದಷ್ಟು, ನೀವು ಅವ್ರ ಎದುರುಗಡೆ ಮೆರೆದಷ್ಟು ಅವ್ರಿಗೆ ಚಪ್ಪಲಿಲಿ ಹೊಡೆದಂಗೆ ಅದು. ಸೊ ದಯವಿಟ್ಟು ಅವ್ರ ಎದುರುಗಡೆ ಇನ್ನೂ ಚೆನ್ನಾಗಿರಿ, ಚೆನ್ನಾಗಿದ್ದು ತೋರಿಸ್ಬೇಕು. ನೀವು ಹೆಂಗೆ ಇದ್ರೂ ನೀವು ಸಖತ್ತಾಗಿದ್ದೀರಾ, ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 1000 ಜನ 1000 ಹೇಳ್ತಾರೆ, ಅದನ್ನು ಕೇಳಬೇಡಿ ಅಂತ ಹೇಳೋದಕ್ಕೆ ತುಂಬ ಸುಲಭ. ಯಾಕಂದರೆ ನನಗೂ 1000 ಜನ ಅದನ್ನು ಕೇಳಬೇಡಿ, ಇಗ್ನೋರ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಇಗ್ನೋರ್ ಮಾಡೋದಕ್ಕೆ ಕಷ್ಟ, ಬಟ್ ಕಾನ್ಷಿಯಸ್ ಆಗಿ ನಾವು ಯಾವಾಗ ಇಗ್ನೋರ್ ಮಾಡೋದಕ್ಕೆ ಶುರು ಮಾಡ್ತೀವಿ, ಇಗ್ನೋರ್ ಮಾಡ್ತಾ ಬರ್ತೀವಿ, ಗ್ರ್ಯಾಜುವಲಿ ನಾವು ಅದನ್ನು ಕಲಿತೀವಿ. ನಾನು ಅದನ್ನು ಅದೇ ರೀತಿ ಕಷ್ಟಪಟ್ಟೆ ಕಲ್ತಿರೋದು. ಒಂಚೂರು ಕಷ್ಟ ಆಗುತ್ತೆ, ಬಟ್ ನಮಗೆ ಅದರಿಂದ ತುಂಬ ಒಳ್ಳೆಯದೇ ಆಗುತ್ತೆ. ಸೊ ಗ್ರ್ಯಾಜುವಲಿ ಅದನ್ನು ಇಗ್ನೋರ್ ಮಾಡೋದಕ್ಕೆ ಕಲ್ತ್ಬಿಡಿ. ಆ್ಯಂಡ್ ಅದನ್ನು ಲಾಸ್ಟಲ್ಲಿ ಏನು ಗೊತ್ತಾ, ಇಂಥವರೆಲ್ಲ ಮ್ಯಾಟ್ರೇ ಆಗೋದಿಲ್ಲ ನಮಗೆ. ನಾವು ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾ ಇದ್ದೀವ, ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವ, ನಮ್ಮ ಜೀವನ ಒಬ್ರಿಗೆ ಒಳ್ಳೇದು ಮಾಡ್ತಿದ್ದೀವ, ಸಹಾಯ ಮಾಡ್ತಿದ್ದೀವ, ನಾವು ಚೆನ್ನಾಗಿದ್ದೀವ, ಅಷ್ಟೇ ಇಂಪಾರ್ಟೆಂಟು. ಇನ್ನೊಬ್ರು ಏನೋ ನಮ್ಗೆ ನೆಗೆಟಿವ್ ಹೇಳಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಸೊ ಪ್ಲೀಸ್ ಚಪ್ಪಲಿ ಇಡೋ ಜಾಗದಲ್ಲೇ ಬಿಟ್ಬಿಡಿ, ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ.